ಬಟ್ ಕೆಲವೊಬ್ಬರ ಸಮಸ್ಯೆ ಏನಂದ್ರೆ ಶ್ರಮ ಹಾಕ್ತಿರ್ತಾರೆ, ಪ್ರತಿಫಲ ನೆಗೆಟಿವ್ ಇರುತ್ತೆ. ಹೌದೌದು, ಟೈಮ್ ಕೊಡ್ತಿರ್ತಾರೆ, ಆದ್ರೆ ಅವ್ರು ಅನ್ಕೊಂಡಿದ್ದು ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆ, ಏನ್ ಕಾರಣ ಆಗುತ್ತೆ? ಏನಿಲ್ಲ, ಅದು ಸಮ್ಟೈಮ್ಸ್ ಇಟ್ ಈಸ್ ನೀವು ಏನಂತನಾರು ಕರೀರಿ ಅದನ್ನು. ನನಗೂ ಆಗಿದೆ. ನಾವೆಲ್ಲ ಪರಿಶ್ರಮಗಳನ್ನ ಹಾಕ್ತಿರ್ತೀವಿ, ಎಲ್ಲ ಶ್ರದ್ಧೆಯಿಂದನೂ ಕೆಲಸ ಮಾಡ್ತಾ ಇರ್ತೀವಿ, ಎಲ್ಲ ಮಾಡ್ತಿದ್ರೂ ಪ್ರತಿಫಲ ಸಿಗ್ತಾ ಇರಲ್ಲ. ಯಾಕೆ ಹಂಗಾಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ನಾನು ಕೊಡೋದಾದರೆ, ಅಂಶ ಹೇಳಬೇಕು ಅಂತಂದರೆ, ಈ ರೀತಿ ಬಹಳಷ್ಟು ದಿನ ಮನುಷ್ಯನ ಬ್ರೈನ್ ಏನಿದೆಯಲ್ಲ, ಮನುಷ್ಯನ ಬ್ರೈನು, ಮುಂದೆ ಹೋಗೋಕ್ಕೆ ಮುಂಚೆ ಇದೊಂದು ಹೇಳ್ಬಿಡ್ತೀನಿ. ಮನುಷ್ಯನ ಬ್ರೈನು ಏನಂದರೆ ಅದಕ್ಕೆ ಪ್ರತಿಫಲ ಸಿಗ್ತಾ ಇರಬೇಕು. ಪ್ರತಿಫಲ ಸಿಕ್ಕಲಿಲ್ಲ ಅಂದರೆ ಮನುಷ್ಯನ ಮನಸ್ಸು ಸೇಮ್ ನಾವು ಕೋತಿ ಥರನೇ, ಏನು ಡಿಫ್ರೆನ್ಸ್ ಏನಿಲ್ಲ. ಅಂದರೆ ನಮಗೆ ಪ್ರತಿಫಲ ಬರ್ತಿರ್ಬೇಕು. ನಾನೇನೋ ಮಾಡಿದೆ, ಅದಕ್ಕೆ ನನಗೆ ಯಾರು ಹೊಗಳ್ಬೇಕು, ರಿವಾರ್ಡ್. ಹೌದು, ನನಗೆ ಅದು ಸಿಗ್ತಾ ಇದ್ದರೆ ನನಗೆ ಅದು ಮೋಟಿವೇಶನ್. ನಾನೇನೋ ಇಷ್ಟು ಮಾಡಿದೆ, ನನಗೆ ಇಷ್ಟು ದುಡ್ಡು ಬಂತು, ನಾನೇನೋ ಮಾಡಿದೆ, 4 ಜನ ಹೊಗಳಿದ್ರು. ಯಾವಾಗಲೂ ನಾವು ಪ್ರತಿಫಲನ ಬಯಸ್ತಾ ಇರ್ತೀವಿ. ಇಟ್ಸ್ ನಾನು ಹೇಳಿರೋದಲ್ಲ, ಸೈಕ್ರಿಯಾಟಿಸ್ಟ್ಗಳು ಕೂತ್ಕೊಂಡು ಡೋಪಮಿನ್ ಎಫೆಕ್ಟ್ ಅದು ಆಗ್ತಾನೆ ಇರಬೇಕು. ಅದಾಗಿಲ್ಲ. ಈಗ ಏನಾಗುತ್ತೆ, ಬಹಳಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತಿರ್ತಾರೆ, ಅವ್ರದ್ದು ಎಲ್ಲ ಮಾಡ್ತಿರ್ತಾರೆ, ಕಂಟಿನ್ಯೂಟಿನೂ ಇರುತ್ತೆ. 6 ತಿಂಗಳು, ವರ್ಷ, 2 ವರ್ಷ ಮಾಡ್ತಿರ್ತಾರೆ, ವ್ಯೂಸ್ ಸಿಗ್ತಾ ಇರಲ್ಲ. ಎಷ್ಟೋ ಜನ ಯೂಟ್ಯೂಬರ್ಸ್ ಇದ್ದಾರೆ, ಎಷ್ಟೋ ಜನ ಬರಹಗಾರರಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ ಏನಕ್ಕೆ ಅಂತ, ರೀಸನ್ ಇಲ್ಲ. ಅದೇನಾಗುತ್ತೆ, ಯಾವಾಗ ಅವರು ಮಾಡಿದ ಕೆಲಸಕ್ಕೆ ಬಯಸಿದ ಫಲಿತಾಂಶ ಸಿಕ್ಕಲ್ಲ, ಆ ಇಂಟೆನ್ಸಿಟಿ ಇದೆಯಲ್ಲ, ಅಷ್ಟೇ ಸ್ಥಿರತೆ, ಅಷ್ಟೇ ಬದ್ಧತೆ, ಅದು ಕಡಿಮೆ ಆಗ್ತಾ ಹೋಗುತ್ತೆ, ನಿಧಾನ ಕಡಿಮೆ ಆಗ್ತಾ ಹೋಗುತ್ತೆ. 2 ವರ್ಷ ಅನ್ನೋಷ್ಟು, 2 ವರ್ಷ ದೊಡ್ಡ ಮಾತು. ಭಾಳಷ್ಟು ಜನ 2 ವರ್ಷ ನಿಲ್ಲಲ್ಲ, 3 ತಿಂಗಳು, 4 ತಿಂಗಳು, 6 ತಿಂಗಳು ಒಳಗಡೆ ಹೋಯ್ತು. ನಿಮ್ಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಾನು ಬಾರ್ಸಿಲೋನಾದಲ್ಲಿದ್ದವನು, ಸ್ಪೇನಲ್ಲಿ ಒಂದು 18 ವರ್ಷ ನಾನು ಜೀವನ ಮಾಡಿದೆ. ಫೇಸ್ಬುಕ್ಕು ಸೋಷಿಯಲ್ ಮೀಡಿಯಾ 2010 ಅನಿಸುತ್ತೆ ನಾನು ಬಂದದ್ದು. ನನಗೆ ತುಂಬ ಆಸೆ, ಬರೆಯೋಕ್ಕೆ ಆಸೆ ಇತ್ತು. ಬಟ್ ನಾನು ಬರಹಗಾರ ಅಂತ ನನಗೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನಾನೇನು ಮಾಡ್ತಿದ್ದೆ, ಬಾರ್ಸಿಲೋನಾದ ಗಲ್ಲಿಗಳದು, ಅಲ್ಲಿದು ಪಾರಂಪರಿಕ ತಾಣಗಳು, ಅದರದ್ದೆಲ್ಲ ಒಳ್ಳೆ ಫೋಟೋ ತೆಗೆದು ಹಾಕಿ ಎಲ್ಲ ಮಾಡ್ತಾಯಿದ್ದೆ. 2-3 ಲೈಕು, ನೋ ಟೇಕರ್ಸ್. 2010 2018-19 ತನಕ ನಾನು ಯಾರು ಅಂತ ಯಾರಿಗೂ ಗೊತ್ತಿಲ್ಲ, ಏನೂ ಮಾಡಬೇಕಾಗಿಲ್ಲ. ನಾನು ಬಿಡಲಿಲ್ಲ. ಪ್ರತಿದಿನ ಇವತ್ತು ಹೇಗೆ ಮಾಡ್ತೀನೋ ಹಂಗೆ, ಅನಿವಾರ್ಯ ಕರ್ಮ ಇದು, ನನಗೆ ಭಗವಂತ ಕೊಟ್ಟಿರೋದು ಅಂತ ಮಾಡಬೇಕು. ಅದು ಯಾರೋ ನೋಡ್ತಾರೆ, ಹೊಗಳ್ತಾರೆ ಅಂತಲ್ಲ, ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಕರೋನಾ ಬಂತಲ್ಲ, ಕರೋನಾ ಟೈಮಲ್ಲಿ ಒಂದೊಂದು ಪೋಸ್ಟ್ಗಳು 15,000 20,000 ಲೈಕ್ಗಳು, 2,000-3,000 ಶೇರ್ಗಳು ಆಗೋಕ್ಕೆ ಶುರು ಆಯಿತು. ಯಾವಾಗ ಅಂದರೆ ಕರೋನಾ ಟೈಮಲ್ಲಿ ಎಲ್ಲರೂ ಮನೇಲಿ ಕೂತರು, ಜನ ಮನೇಲಿ ಕೂತಿದ್ರು. ನಾನು ಆತ್ಕೊತಾ ಇದ್ದಿದ್ದೆಲ್ಲ ಜಿಯೋ ಪೊಲಿಟಿಕ್ಸು, ಅಲ್ಲೇನಾಗ್ತಿದೆ, ಇಲ್ಲೇನಾಗ್ತಿದೆ, ಈ ಥರದ್ದು ಮಾಡ್ತಿದ್ದೆ. ನಮ್ಮ ವೇಳೆನ ಹೇಗೆ ವ್ಯಯಿಸಬೇಕು. ಕರೋನಾ ಬಂತು ಅಂತ ಹೇಳ್ಬಿಟ್ಟು ಜನ ಎಲ್ಲ ಸೇವೆ ಮಾಡ್ತಿರಲಿಲ್ಲ, ಇಷ್ಟಿಷ್ಟುದ್ದ ಗಡ್ಡ ಬಿಟ್ಕೊಂಡ್ಬಿಟ್ಟಿರೋರು ಜನ. ನಾನು ಹೇಳ್ತಿದ್ದೆ, ಆ ಥರ ಗಡ್ಡ ಎಲ್ಲ ಬಿಡೋದು ಬೇಡ, ನೀವು ಆಫೀಸ್ಗೆ ಹೇಗೆ ಹೋಗ್ತೀರಿ ಹಾಗೇ ಕಳೀರಿ. ಸೊ ಆ ಟೈಮಲ್ಲಿ ಕ್ಲಿಕ್ ಆಯಿತು. ನಾನು ಅದಕ್ಕಿಂತ ಮುಂಚೆ ನನ್ನ ಹೆಂಡತಿಗೆ ಫೋನ್ ಮಾಡಿ ಹೇಳ್ತಿದ್ದೆ, ಒಂದು ಲೈಕ್ ಹಾಕಮ್ಮ, 1 ಲೈಕ್ ಬಂದಿಲ್ಲ ಅಂತ. ಆ ಥರದ ದಿನಗಳಿದೆ. ಅರ್ಥ ಇಷ್ಟೇ, ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಏನೋ 4 ಜನ ಲೈಕ್ ಹಾಕಿದ್ರು ಅಂತ ನಾನು ಈ ಮಾತು ಹೇಳ್ತಿಲ್ಲ. ಶ್ರದ್ಧೆಯಿಂದ ನಿಮಗೆ ಯಾವಾಗ ಫಲಿತಾಂಶ ಸಿಕ್ಕಲ್ವೋ, ಇನ್ನಷ್ಟು ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಹೋದರೆ ಖಂಡಿತ ಆಗುತ್ತೆ, ಖಂಡಿತ ಆಗುತ್ತೆ. ನೀವು ಬಯಸಿದ್ದೆಲ್ಲ ಸಿಕ್ಕುತ್ತೆ. ಲೇಟ್ ಆಗ್ಬೋದು, ಮನಸ್ಸನ್ನು ಬಿಡೋ ಹಾಗಿಲ್ಲ. ಆದರೆ ಈ ಟೈಮ್ ಮ್ಯಾನೇಜ್ಮೆಂಟಲ್ಲಿ ನೋ ಅಂತ ಯಾವಾಗ ಹೇಳಬೇಕಾಗತ್ತೆ ನಾವು? ನಿಮಗೆ ಯಾವಾಗ ನಿಮ್ಮ ಅಂತರಾತ್ಮ ಹೇಳುತ್ತೆ ನೋ, ಅದನ್ನು ನೀವು ಯಾವುದೇ ಸಂಕೋಚ ಇಲ್ಲದೆ ನೋ ಅಂತ ಹೇಳಬೇಕು. ಹೆಂಗೆ ಕಂಡ್ಕೊಳ್ಳೋದು, ಹೇಗೆ ಗೊತ್ತಾಗ್ಬಿಡುತ್ತೆ, ನಿಮಗೆ ಗೊತ್ತಾಗ್ಬಿಡುತ್ತೆ, ಖಂಡಿತ ಗೊತ್ತಾಗುತ್ತೆ. ನಾನು ಹೇಳಿದ್ನಲ್ಲ, ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚು ಬುದ್ಧಿವಂತರು, ಹೆಚ್ಚು ಶಕ್ತಿಶಾಲಿ ನೀವು. ನಮಗೆ ಏನಂದರೆ ಅದು ರಿಯಲೈಸೇಷನ್ ಆಗಿಲ್ಲ. ಉದಾಹರಣೆ, ಬೆಸ್ಟ್ ಉದಾಹರಣೆ ನಮ್ಮ ಪುರಾಣದಲ್ಲೇ ಇದೆ. ಹನುಮಂತ ಎಂಥ ಮಹಾಬಲಿ, ಎಂತಹ ಪರಾಕ್ರಮಿ. ಆತನ ಶಕ್ತಿಯ ಅರಿವು ಆತನಿಗಿರಲಿಲ್ಲ. ಆತನ ಬದುಕಿಗೆ ಒಬ್ಬ ಜಾಂಬವಂತ ಬೇಕಾಯಿತು. ಹೇಳಿದೆ, ನಿನ್ನ ಕೈಲಿ ಆಗುತ್ತೆ, ಈ ಸಮುದ್ರನ ನೀನು ಈಸಿಯಾಗಿ ಹಾರಬಲ್ಲೆ ಅಂತ ಆತನ ಹೊಗಳಿ ಅಟ್ಟಕ್ಕೇರಿಸಿ ಎಲ್ಲ ಮಾಡಿದ್ಮೇಲೆ ಹನುಮಂತ ಸುಲಭವಾಗಿ ಹಾರ್ದ. ಹಾಗೆ ನಾವೆಲ್ಲರೂ ಹನುಮಂತರೇ. ನಮ್ಮ ಬದುಕಿಗೆ ಒಬ್ಬ ಜಾಂಬವಂತ ಬೇಕು. ಅದು ಅಮ್ಮ ಆಗಿರ್ಬೋದು, ಅಪ್ಪ ಆಗಿರ್ಬೋದು, ಗಂಡ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಸ್ನೇಹಿತೆ ಆಗಿರ್ಬೋದು, ಯಾರೇ ಆಗಿರ್ಬೋದು, ಒಬ್ಬರು ಜಾಂಬವಂತ ಬದುಕಿಗೆ ಬೇಕು. ಜಾಂಬವಂತ ಸಿಗಲಿಲ್ಲ ಅಂದರೆ ನಮಗೆ ನಾವೇ ಜಾಂಬವಂತರು ಆಗಬೇಕು. ಮೇಯ್ನ್ ಪಾಯಿಂಟ್, ಅದು ಅತ್ಯಂತ ಇಂಪಾರ್ಟೆಂಟು. ಇಡೀ ಜಗತ್ತು ನಮ್ಮ ಮೇಲೆ ಹೋಪ್ಸ್ ಬಿಟ್ಟಾಗ ನಾವು ನಮ್ಮ ಮೇಲೆ ನಂಬಿಕೆನ ಬಿಟ್ಕೋಬಾರ್ದು. ಅದನ್ನು ಯಾವತ್ತು, ಈಗ ನಾವೇ ನಮ್ಮನ್ನು ನಂಬಲಿಲ್ಲ ಅಂದರೆ ಯಾಕೆ ಅಕ್ಕಪಕ್ಕದವ್ರು ನಂಬ್ತಾರೆ? ಯಾಕೆ ನಂಬ್ತಾರೆ? ಅವ್ರು ಯಾಕೆ ನಂಬ್ತಾರೆ? ಯಾಕೆ ನಂಬಬೇಕು? ಅವ್ರು ನಂಬುವಂಥದ್ದು ನಾನೇನು ಮಾಡಿದ್ದೀನಿ ಸಮಾಜಕ್ಕೆ?
ಆ ನಂಬಿಕೆ ಸೃಷ್ಟಿ ಮಾಡುವಂಥದ್ದು ಏನಾದರೂ ಒಂದೋ ಎರಡೋ ಕೆಲಸ ಮಾಡಿದರೆ ಇಲ್ಲಪ್ಪ ಇವನು ನಂಬೋದು, ನಾನು ಇವನು ಮಾಡ್ತಾನೆ ಹೇಳಿದ ಮೇಲೆ ಇದು ಮಾಡ್ತಾನೆ. ಏನು ಮಾಡಿದ್ರಿ ನೀವು, ಏನು ಮಾಡಿದ್ರಿ? ಸೊ ತುಂಬ ಇಂಪಾರ್ಟೆಂಟು ಕನ್ಸಿಸ್ಟೆನ್ಸಿ ಇದ್ದು ಶ್ರದ್ಧೆಯಿಂದ ಮಾಡಿನೂ ಕೆಲವೊಮ್ಮೆ ನಮಗೆ ಫಲಿತಾಂಶಗಳು ಸಿಕ್ಕೋದಿಲ್ಲ. ಅದಕ್ಕೆ ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ಗೊತ್ತಿಲ್ಲ. ಕೆಲವರು 2 ವರ್ಷ 3 ವರ್ಷನೂ ಮಾಡಿನೂ ಫಲಿತಾಂಶ ಸಿಕ್ಕಿಲ್ಲ. ಆ ಫಲಿತಾಂಶ ಸಿಕ್ಕಿಲ್ಲ ಅಂತ ಬಿಟ್ಟು ಬೇರೆ ಶುರು ಮಾಡೋದು ಒಳ್ಳೇದಾ ಅಥವಾ ಅದರಲ್ಲೇ ಮುಂದುವರಿಯೋದು ಒಳ್ಳೇದಾ? ಅದು ನಿಮ್ಮ ಆತ್ಮನೇ ಹೇಳುತ್ತೆ. ನಾನು ಕೇಳಿದ್ರೆ ಬಹಳಷ್ಟು ವೇಳೆ ಅದು ನಿಮಗೆ ಗೊತ್ತಾಗ್ಬಿಡುತ್ತೆ ಇದು ನಾನಲ್ಲ ಅಂತ. ಇದಕ್ಕೆ 3 ಆಯಾಮ ಇದೆ. ಇದಕ್ಕೆ ಹೋಗೋಕ್ಕೆ ಮುಂಚೆ ನಾನು ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ಇಷ್ಟು ಮಾಡಿದ್ದಕ್ಕೆ ನಿಮಗೆ ಡೇಲ್ ಕಾರ್ನೆಗಿ ಹೆಸರು ಕೇಳಿರ್ತೀನಿ, ಆಯಿತಾ? ಆತ ಈ ಇದೇನು ಹೇಳ್ತಾರೆ, ಗಣಿಗಾರಿಕೆಯಲ್ಲಿರ್ತಾನೆ, ಗಣಿ ಬಿಸ್ನೆಸ್ಸಲ್ಲಿರ್ತಾನೆ. ಆತ ಒಂದು ಸರಿ ಮಾರಿಬಿಡ್ತಾನೆ. ತುಂಬ ಎಷ್ಟು ಅಗದ್ರೂ ಚಿನ್ನ ಸಿಗ್ತಿರಲ್ಲ. ಅಯ್ಯೋ ಸಾಕಿನ್ನು ಅಂತ ಮಾರಿಬಿಡ್ತಾನೆ. ಆತ ಮಾರಿಬಿಟ್ಟು ಈಚೆ ಕಡೆ ಬರ್ತಾನೆ, ಇನ್ನೊಂದಷ್ಟು ಅಡಿ ಹೊಡೆದಿದ ತಕ್ಷಣ ಚಿನ್ನದ ನಿಕ್ಷೇಪನೆ ಸಿಕ್ಬಿಡುತ್ತೆ. ಇದು ನಿಜವಾಗ್ಲೂ ಜೀವನದಲ್ಲಿ ಆಗಿರೋದು, ಆತ ಬರ್ಕೊಂಡಿದ್ದಾನೆ. ಸೊ ಅದಂಗೆ ಆಗುತ್ತೆ. ಥಿಂಕ್ ಆ್ಯಂಡ್ ಗ್ರೋ ರಿಚ್ ಅಂತೇನೋ ಇರಬೇಕು ಪುಸ್ತಕ, ಆ ಪುಸ್ತಕದಲ್ಲಿ ಅದನ್ನು ಬರೆದಿದ್ದಾರೆ. ಸೊ ಅವ್ರದ್ದು ನಿಜವಾಗ್ಲೂ ಜೀವನದಲ್ಲಿ ಆದಂಥದ್ದು. ಆತ ಬಿಟ್ಬಿಟ್ಟ. ಅದನ್ನು ಬಿಡದೆ ಆತ ಮುಂದೆ ಹೋಗಿದ್ದಿದ್ರೆ ಆಗಿರೋದು. ಬಟ್ ಆತನ ಮನಸ್ಸು ಹೇಳ್ತಿದ್ದು ಅದೇ, ಆತ ಇನ್ನೊಂದು ಬಿಸ್ನೆಸ್ಸಿಗೆ ಬರ್ತಾನೆ. ಅದರಿಂದ ಆತ ಕಲಿತ, ಇಲ್ಲ ಅದು ಏನೇ ಆಗಲಿ ತಳ ಹೋಗಿ ಅಲ್ಲಿ ಏನೂ ಸಿಕ್ಕಲ್ಲ ಅನ್ನೋ ತನಕ ನಾನು ಪ್ರಯತ್ನ ಪಡಬೇಕು ಅಂತ. ಹಾಗೆ ವ್ಯಕ್ತಿಯಿಂದ ವ್ಯಕ್ತಿಗೆ ಇದು ಬೇರೆ ಬೇರೆ ಆಗ್ತಾ ಹೋಗುತ್ತೆ. ನಾನು ಹೇಳೋದೇನು ಅಂದರೆ, ನನ್ನ ಅನುಭವದ ಪ್ರಕಾರ ನಾವು ಅಷ್ಟು ಈಸಿಗೆ ಕ್ವಿಟ್ ಅಂತ ಅನ್ನಬಾರ್ದು. ಯಾಕಂತಂದರೆ ಕ್ವಿಟ್ ಅನ್ನೋದು ಬಹಳ ಈಸಿ. ಅಯ್ಯೋ ನನ್ನ ಕೈಲಿ ಆಗಲ್ಲ ಅಂತ, ಅದು ಹ್ಯಾಬಿಟ್ ಆಗಿಬಿಡುತ್ತೆ. ಇದನ್ನು ಶುರು ಮಾಡ್ತೀವಿ, ಅದನ್ನು ಶುರು ಮಾಡ್ತೀವಿ, ಇದನ್ನು ಶುರು ಮಾಡ್ತೀವಿ, ಯಾವುದನ್ನು ಪೂರ್ಣಗೊಳಿಸೋದಿಲ್ಲ. ಹಿಡಿದ ಮೇಲೆ ನೋಡೋದು ಒಂದಷ್ಟು ದಿನ, ಮಿನಿಮಮ್ 1,000 ದಿನ ನಿಮಗೆ ನೀವು ಕೊಟ್ಕೋಬೇಕು. ಅದು ವ್ಯಾಪಾರ ಇರ್ಬೋದು, ಇನ್ನೊಂದಿರ್ಬೋದು, ಯಾವುದೇ ಇರ್ಬೋದು. ಮಿನಿಮಮ್ 1000 ಡೇಸ್, ಒಂದು 3 ವರ್ಷನಾರು ನಿಮಗೆ ನೀವು ಅದನ್ನು ಕೊಡಬೇಕು. ಅಷ್ಟು ಡೆಡಿಕೇಶನ್ ಬೇಕು. ಕೊನೆಗೂ ಆಗಲಿಲ್ಲ ಅಂದರೆ ಆಯಿತು ಅಂತ ನಾವು ಬೇರೆ ಕಡೆ ಹೋಗಲೇಬೇಕು. ನಾವು ಅಳ್ತಾ ಕೂತ್ಕೊಳ್ಳೋಂಗಿಲ್ಲ. ಮೇ ಬಿ ಅದೇನಾಗುತ್ತೆ ಅಂತಂದರೆ, ಅದಕ್ಕೆ ನಾನು ನಿಮಗೆ ಹೇಳಬೇಕು ಅಂತಂದರೆ, ನಾನು ವೈಜ್ಞಾನಿಕ ರೀಸನ್ಸ್ ಕೊಡೋಕ್ಕಾಗೋದಿಲ್ಲ. ಇದಕ್ಕೆ ನಾನು ನಿಮಗೆ ಫಿಲಾಸಫಿಕಲ್ ರೀಸನ್ಸೇ ಕೊಡೋಕ್ಕಾಗೋದು. ಏನಂದರೆ, ಕೆಲವ್ರಿಗೆ ಮೊದಲನೇ ಚಾವಿಲೇ ಓಪನ್ ಆಗಿಬಿಡುತ್ತೆ, ಚಿಕ್ಕ ವಯಸ್ಸಿಗೆ ಯಶಸ್ಸು ಸಿಕ್ಕಿರುತ್ತೆ. ಕೆಲವ್ರಿಗೆ 50-60ಕ್ಕೆ ಸಿಕ್ಕುತ್ತೆ. ಕೆಲವ್ರಿಗೆ ಸಿಕ್ಕದೇ ಇಲ್ಲ ಜೀವನ ಪೂರ್ತಿ. 100 ಕೀ ಇರುತ್ತೆ. ಅವ್ರು ಟ್ರೈ ಮಾಡ್ತಾನೆ ಇರ್ತಾರೆ. ಪ್ರಯತ್ನ ನಿಲ್ಲಿಸಬಾರ್ದು. ಯಾವ ಕೀಯಲ್ಲಿ ನೆಕ್ಸ್ಟ್ ಓಪನ್ ಆಗುತ್ತೆ ನೋಬಡಿ ನೋಸ್. ಪ್ರಯತ್ನ ನಿಲ್ಲಬಾರ್ದು. ನನ್ನ ಬದುಕಿನ ಇನ್ನೊಂದು ಟ್ಯಾಗ್ಲೈನ್, ಪ್ರಯತ್ನವೇ ಪರಮಾತ್ಮ. ಅದೇ ದೇವರು. ಪ್ರಯತ್ನ ಮಾತ್ರ ನಿಲ್ಸಂಗಿಲ್ಲ, ಬೇಜಾರು ಮಾಡ್ಕೊಳ್ಳೋಂಗಿಲ್ಲ. ಯಾಕೆ ಅಂದರೆ, ನೀವು ಅಕ್ಕಪಕ್ಕ ಸುತ್ತಮುತ್ತ ನೋಡಿ, ಎಷ್ಟು ನೋವುಗಳಲ್ಲಿ ನಮಗಿಂತ ಇರೋ ಜನ ಇದ್ದಾರೆ, ಹೌದಾ ಅಲ್ವಾ? ಸೊ ನಿಮ್ಗೇನಾಗಿದೆ? ಕೈಕಾಲು ನೋವಿಲ್ಲ, ಬದುಕಿದ್ದೀರಾ, ಇನ್ನೇನು ಬೇಕು? ಬದುಕಿದ್ದೀರಾ, ಯು ಕ್ಯಾನ್ ಫೀಲ್ ಸಮಥಿಂಗ್ ಅಂತಂದರೆ ಯು ಆರ್ ಅಲೈವ್. ಮಾಡಿ ಕೆಲಸ ಮಾಡ್ತಾಯಿರಿ. ಬದುಕು ಯಾವ ಗಳಿಗೆಯಲ್ಲಿ ಬೇಕಾದ್ರೂ ಬದಲಾಗುತ್ತೆ. ನಾನು ಇದನ್ನು ಅತ್ಯಂತ ನಂಬಿಕೆಯಿಂದ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ. ನನ್ನ ಬದುಕಿನಲ್ಲಿ ಹಾಗಾಗಿದೆ. ಬಟ್ ಆಸೆ ಮತ್ತು ಹಪಾಹಪಿ ಎರಡರದ್ದು ಮಧ್ಯದ ವ್ಯತ್ಯಾಸ ಬಹಳಷ್ಟು ಸಂದರ್ಭದಲ್ಲಿ ಗೊತ್ತಾಗೋದಿಲ್ಲ. ನಾನು ಇದನ್ನು ಸಾಧಿಸಬೇಕು ಅಂತ ಅನ್ನಿಸ್ಬೇಕು, ಹೌದು, ಅಯ್ಯೋ ಆಗ್ಲಿಲ್ವಲ್ಲ ಅನ್ನೋ ತುಡಿತ, ಅದನ್ನು ಹಪಾಹಪಿ ಅಂತಲೇ ಅನ್ಬೇಕು ಅಂತ ಅನ್ಸುತ್ತೆ. ಆದರೆ ಎರಡರ ಮಧ್ಯ ವ್ಯತ್ಯಾಸ ಜನ ಕಂಡುಕೊಂಡ್ಬಿಟ್ರೆ ಬಹಳ ಜೀವನ ಸಲೀಸಾಗುತ್ತೆ. ಖಂಡಿತ ಸತ್ಯವಾದ ಮಾತು. ನಾನು ಹೇಳೋದು ಇಷ್ಟೇ. ಇದು ಧೋನಿ ಒಂದ್ಸರಿ ಬಹಳ ಪ್ರಸಿದ್ಧವಾದ್ದು, ನನಗೆ ತುಂಬ ಇಷ್ಟವಾದ ಮಾತು. ಆತ ಹೇಳ್ತಾನೆ, ಥಿಂಕ್ ಅಬೌಟ್ ದ ಕಂಟ್ರೋಲಬಲ್ಸ್ ಅಂತ. ಯಾವುದು ನಮ್ಮ ಕೈಯಲ್ಲಿ ನಿಯಂತ್ರಣಕ್ಕೆ ಸಾಧ್ಯನೋ ಅದರ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡಬೇಕು. ಯಾವುದು ನಮ್ಮ ನಿಯಂತ್ರಣದಲ್ಲಿ ಇಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಕೃಷ್ಣ ಪರಮಾತ್ಮ ಅದೇ ಹೇಳಿದಷ್ಟೇ, ಕೆಲಸ ನೀನು ಮಾಡು, ಕರ್ಮ ನೀನು ಮಾಡು, ಫಲ ನನಗೆ ಬಿಡು ಅಂತ. ಈಗ ನಾವೇನು ಮಾಡ್ತೀವಿ, ನಮ್ಗೆ ಯಾತಕ್ಕೆ ಬೇಸರ ಆಗುತ್ತೆ, ನಾವು ಹಪಾಹಪಿ ಯಾವಾಗ ಶುರು ಆಗುತ್ತೆ, ನಾವು ಮಾಡ್ತಿರ್ತೀವಿ, ನಮಗೆ ಬಯಸಿದ್ದು ಫಲ ಸಿಕ್ಕಲ್ಲ, ಅವಾಗ ಅದು ಫ್ರಸ್ಟ್ರೇಷನ್, ಅದನ್ನೇ ಹಪಾಹಪಿ ಅಲ್ವಾ? ಮಾಡಲೇಬೇಕು ಅಂತ ಆರೋಗ್ಯನ ನಾವು ಕಾಂಪ್ರಮೈಸ್ ಮಾಡ್ಕೋತೀವಿ, ಫ್ಯಾಮಿಲಿ ಜೊತೆ ಟೈಮ್ನ ಕಾಂಪ್ರಮೈಸ್ ಮಾಡ್ತೀವಿ, ಹೇಗಾದರೂ ಬೇಕು ಅದನ್ನು ಪಡ್ಕೊಳ್ಳೇಬೇಕು ಅನ್ನೋ ಹಪಾಹಪಿಗೆ ಬಿದ್ದುಬಿಡ್ತೀವಿ. ಅದು ಖಂಡಿತ ತಪ್ಪು. ನಮ್ಮ ಕೈಲಿ ಏನಿದೆ, ಕೆಲಸ ಅಷ್ಟೇ ನಮ್ಮ ಕೈಲಿರೋದು, ರಿಸಲ್ಟ್ ನಮ್ಮ ಕೈಲಿ ಇಲ್ವಲ್ಲ. ಬಟ್ ನೀವೀಗ ಜನ್ಜಿ ವರ್ಲ್ಡಲ್ಲಿ ನಾವಿದ್ದೀವಿ. ಜನ್ಜಿ ಹುಡುಗರನ್ನು ನೋಡಿದ್ರೆ, ಒಂದು ರಾತ್ರಿಯಲ್ಲಿ ನನಗೊಂದು ಆಡಿ ಕಾರ್ ಬೇಕು, ಒಂದು ರಾತ್ರಿಯಲ್ಲಿ ನಾನೊಂದು 1000 ಕೋಟಿ ಸಂಪಾದನೆ ಮಾಡಬೇಕು, ಒಂದು ರಾತ್ರಿಯಲ್ಲಿ ನನ್ನನ್ನು ನೋಡಿದ ತಕ್ಷಣ ಎಲ್ಲರೂ ಬಂದು ನನ್ನನ್ನು ಮುತ್ಕೋಬೇಕು, ಸೆಲ್ಫೀಸ್ ತಗೋಬೇಕು, ಸೆಲೆಬ್ರಿಟೀಸ್ ಆಗಬೇಕು, ಈಗೇನು ಬಿಲೇನಿಯರ್ಸ್ ಆಗಬೇಕು ಅಂತಾರೆ.
ಇಸ್ ಇಟ್ ದ್ಯಾಟ್ ಈಸಿ ಅಂತಾನು ಅನ್ನಿಸ್ಬಿಡತ್ತೆ. ಕೆಲವೊಂದು ಉದಾಹರಣೆಗಳು ನಮ್ಮ ಮುಂದೆ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಸೋಷಿಯಲ್ ಇನ್ಫ್ಲೂಯೆನ್ಸಿಂಗ್ ಇಂದ ತುಂಬಾ ಕೋಟ್ಯಾಂತರ ರೂಪಾಯಿ, ಆಕ್ಚುಲಿ ಇಂಡಿಯಾದ ಕಮ್ಮಿ ಬಟ್ ಫಾರಿನಲ್ಲಿ ಕೋಟ್ಯಾಂತರ ರೂಪಾಯಿ, ಮಿಲಿಯನ್ಸ್ ಬಿಲಿಯನ್ಸ್ ಸಂಪಾದಿಸಿದವರು. ಬಟ್ ಅವ್ರ ಮೈಂಡ್ ಸೆಟ್ಗೆ ಏನು ಹೇಳ್ತೀರಾ? ಇವಾಗ ಉದ್ಯಮಕ್ಕೆ ಕಾಲಿಟ್ರು ಅವ್ರಿಗೇನು ಅನ್ಸುತ್ತೆ ಅಂತ ಹೇಳಿದ್ರೆ, ನಾಳೆನೇ ಒಂದು ದೊಡ್ಡ ಎಂಪೈರ್ ಕ್ರಿಯೇಟ್ ಮಾಡಿಬಿಡ್ಬೇಕು, ನಂದೊಂದು ಬ್ರ್ಯಾಂಡ್. ಇಸ್ ಇಟ್ ದ್ಯಾಟ್ ಈಸಿ ಮೋಕ್ನಳ್ಳಿ ಅವರು? ಇಟ್ಸ್ ನಾಟ್ ಈಸಿ. ಹ್ಯಾವಿಂಗ್ ಸೆಡ್ ದಟ್ ಇಟ್ ಈಸ್ ಆಲ್ಸೋ ಈಸಿ. ಯಾಕೆಂದರೆ ನಾನು ಒಂದು ಹೇಳ್ತೀನಿ ಕೇಳಿ, ಒಬ್ಬ ವ್ಯಕ್ತಿತ್ವ ನಾನು ಹೇಳಿದೆ 3 ಆಯಾಮ ನೋಡಬೇಕು. ಅದು ಸಣ್ಣ ಉದ್ಯಮಿ ಇರ್ಬೋದು, ದೊಡ್ಡ ಯಾವುದೇ ಇರ್ಬೋದು, ಸ್ಟಾರ್ಟಪ್ ಇರ್ಬೋದು, ಯಾವುದೇ ಆಯಿತು, ಮೂರು ಆಯಾಮ. ಅದಕ್ಕೆ ನೀವು 3 ways ನೀವು ಅದನ್ನು ನೋಡೋಕ್ಕೆ ಇರೋದು. ಒಂದು ನೀವು, 2 ನೀವು ನೀಡುವ ಸೇವೆ ಅಥವಾ ಪದಾರ್ಥ, 3 ಮಾರುಕಟ್ಟೆ. ಇಷ್ಟೇ ಇರೋದು, ಇನ್ನೇನೂ ಇಲ್ಲ. ನೀವು ಯಾರೇ ಏನೇ ಮಾಡಿದಾರಲ್ಲ, ಅವನು ಯೂಟ್ಯೂಬರ್ ಇರ್ಬೋದು, ಇನ್ನೊಬ್ಬರು ಇರ್ಬೋದು, ಬೇರೆ ಥರದಲ್ಲಿ ಅಥವಾ ಕ್ರಿಪ್ಟೋಗಳು ಮಾಡ್ತಾರೆ. ಇವತ್ತಿನ ದಿನ ಜೆನ್ಸಿಗಳು ಅತ್ಯಂತ ಕಡಿಮೆ ಅವಧಿಲಿ ಟ್ರೆಡಿಷನಲ್ ಆಗಿ ಇಂಡಸ್ಟ್ರಿಗಳು ಇನ್ನೂ ಕಟ್ಕೊಂಬಂದು ಅವರೇನೋ ಇವತ್ತಿಗೆ ಬಿಲಿಯನೇರೋ ಏನೋ ಆಗಿರೋ ಅಷ್ಟೊತ್ತಿಗೆ ಇವ್ರು ಮಲ್ಟಿ ಬಿಲಿಯನೇರ್ಸ್ ಆಗಿದ್ದಾರೆ. ಸತ್ಯ ನೀವು ಹೇಳಿದ್ದು. ಅದು ಎಸ್ಪೆಷಲಿ ವೆಸ್ಟರ್ನ್ ವರ್ಲ್ಡಲ್ಲಿ ಆ ಥರ ಉದಾಹರಣೆಗಳು ನೂರಾರಿವೆ. ಆಗ್ತಾರೆ. ಯಾಕೆ ಆಗ್ತಾರೆ ಅಂದಾಗ ಈ 3 ಅಂಶನ ನೀವು ಗಮನಿಸಿ. ಇವತ್ತು ಟೆಕ್ನಾಲಜಿ ಏನಿದೆ ಅದು ಅತ್ಯದ್ಭುತವಾಗಿದೆ. ಆ ಟೆಕ್ನಾಲಜಿ ಸಹಾಯದಿಂದ ನೀವು ಸಾಹುಕಾರರಾಗೋದು ಅಥವಾ ಕೆಳಗಡೆ ಪ್ರಪಾತಕ್ಕೆ ಹೋಗೋದು ಎರಡೂ ಅಷ್ಟೇ ಸ್ಪೀಡಲ್ಲಿ ಹೋಗ್ಬೋದು. ಸಾಹುಕಾರರಾಗೋದು ನೀವು ಅಷ್ಟೇ ಸ್ಪೀಡಲ್ಲಿ ಸಾಹುಕಾರರಾಗ್ಬೋದು. ಬೇಡ ಅಂದರೆ ನೀವು ಬರ್ಬಾದಂತೀವಲ್ಲ, ಇನ್ನೂ ಕೆಳಗೆ ಹೋಗೋದು, ಅದು ಕೂಡ ಅಷ್ಟೇ ಸ್ಪೀಡಲ್ಲಿ ಹೋಗ್ಬೋದು. ವ್ಯಕ್ತಿತ್ವ ಅದು ಫಸ್ಟು ನಾವು ಯಾರು, ನಾನು ಮೊದಲೇ ಹೇಳಿದೆ, ನಾವು ಇದು ಸ್ಟಾರ್ಟ್ ಮಾಡಿದಾಗ ಮೊದಲೇ ಹೇಳಿದ್ದಾಗೆ ನಾವು ಯಾರು ಅನ್ನೋದನ್ನೇ ನಾವು ಅರ್ಥಕೊಂಡಿಲ್ಲ. ನಮ್ಮ ಕ್ಯಾರೆಕ್ಟರ್ ಏನು, ನಮ್ಮ ಗುಣ ಏನು, ಇದನ್ನು ನಾವು ಫಸ್ಟ್ ಅರ್ಥಕೊಂಡ್ರೆ ಅದೊಂದು ದೊಡ್ಡ ಸಮುದ್ರ. ನಾವು ಮಾತಾಡ್ತಾ ಹೋದರೆ ನಾನು ಯಾರು ಅನ್ನೋದು ಅದು ಎಷ್ಟು ದೊಡ್ಡ ಸಮುದ್ರ ಅಂದರೆ ಎಷ್ಟು ಹೋದ್ರೂ ಕೊನೆಗೂ ಅರಿವಿಗೆ ನಿಲ್ಕಲ್ಲ. ದಕ್ಕದಷ್ಟು ಯಾರಿಗೂ ನಾವು ಯಾರು ಅನ್ನೋದು ಪೂರ್ಣವಾಗಿ ಯಾರಿಗೊಂಚೂರು ಪಾರು ತಿಳಿದಿರುತ್ತೆ, ಅವರು ಎಕ್ಸ್ಟ್ರಾಡಿನರಿ ಆಗಿರ್ತಾರೆ. ಅವ್ರಿಗೆ ದಕ್ಕಿರೋದು 1% ಇರುತ್ತೆ, ಅವ್ರಿಗೆ 100ಕ್ಕೆ 100 ದಕ್ಕಿರಲ್ಲ, ಚೂರು ದಕ್ಕಿರುತ್ತೆ. ಸೊ ಅದೊಂದು ದೊಡ್ಡ ಸಮುದ್ರ. ನೀವು ಆ ಸಮುದ್ರನ ಮಂಥನ ಮಾಡಿ ನಿಮ್ಮ ಅರಿವಿಗೆ ನಾನು ಯಾರು ಅನ್ನೋದು ನಿಮಗೆ ಎಷ್ಟು ದಕ್ತೋ ಅಷ್ಟು ಅದನ್ನು ತಿಳ್ಕೊಂಡ್ರೆ ಆ ಗುಣಕ್ಕೆ ಅನುಗುಣವಾಗಿರುವ ಪದಾರ್ಥ ಅಥವಾ ಸೇವೆನ ನೀವು ಕೊಡಬೇಕು. ಕೀರ್ತಿ ಅವರು ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡಿದ್ದಾರೆ, ಅವ್ರದ್ದೇನೋ ಕೀರ್ತಿ ENT ಮಾಡಿದ್ದಾರೆ ಅಂತ ನಾನು ನಾಳೆ ಸ್ಟಾರ್ಟ್ ಮಾಡೋಕ್ಕಾಗತ್ತಾ? ನನ್ನ ಗುಣಕ್ಕೆ ಅದು ಮ್ಯಾಚ್ ಆಗುತ್ತಾ? ನಾನು ಅದು ನೋಡಬೇಕು. ಈಗ ನನ್ನ ಫ್ರೆಂಡ್ ಯಾರೊಬ್ಬ ಹೋಟ್ಲು ತೆಗೆದಿದ್ದಾನೆ, ಅವ್ನು ತುಂಬ ಚೆನ್ನಾಗಿ ಲಾಭ ಮಾಡ್ತಾಯಿದೆ, ನಾನು ಹೋಟ್ಲು ತೆಗಿತೀನಿ. ತಪ್ಪುಗಳಾಗೋದು, ಸೋಲಾಗದೆ ಇಲ್ಲಿ. ನನ್ನ ಗುಣ ಏನು, ನನ್ನ ಗುಣಕ್ಕೆ ಅದು ಅನುಗುಣವಾಗಿದೆಯಾ ಅಂತ ಯೋಚನೆ ಮಾಡೋದಿಲ್ಲ. ನಾವೊಂದು ಬಹಳಷ್ಟು ಜನ ಹೇಳೋದು, ಸಾರಿ ಟು ಇಂಟ್ರಪ್ಟ್, ಎದುರುಗಡೆ ಇದ್ದ ವ್ಯಕ್ತಿ ಬೆಳೆದದ್ದನ್ನು ನೋಡಿ ನಾನು ಬೆಳೆದ್ರೆ ತಾನೇ ಬೆಳೆಯೋಕ್ಕಾಗೋದು ಅಂತ ಹೇಳ್ತಾರೆ. ನಾನು ಅದನ್ನೇ ಹೇಳ್ತೀನಿ. ಅದೇ ಎಲ್ಲೋ ಒಂದು ಕೇಸ್ ಆಗ್ಬೋದು, ಆ ಥರ 99 ಕೇಸ್ ಬಿದ್ದೇ ಹೋಗೋದು. ನೀವು ಯು ಫಾಲೋ ಯುವರ್ ಹಾರ್ಟ್. ನಿಮ್ಮ ಮನಸ್ಸಿಗೆ ಏನು ಹೇಳುತ್ತೆ, ನೀವು ಯಾರು ಅನ್ನೋದು ನಿಮ್ಮ ನೇಚರ್ಗೆ ಅದು ಹೊಂದುತ್ತಾ, ನಿಮ್ಮ ಪದಾರ್ಥ ಅಥವಾ ಸೇವೆ, ನೀವು ನೀಡುವ ಸೇವೆ ಅಥವಾ ಪದಾರ್ಥ ನಿಮ್ಮ ಗುಣಕ್ಕೆ ಅನುಗುಣವಾಗಿದ್ದರೆ ಅನ್ಸ್ಟಾಪಬಲ್. ಇದನ್ನ ಐ ಥಿಂಕ್ ಪೋಷಕರು ಫಸ್ಟ್ ಯೋಚನೆ ಮಾಡಬೇಕು ಅನ್ಸುತ್ತೆ. ಅವನನ್ನು ನೋಡು, ಅವನಷ್ಟು ಮಾರ್ಕ್ಸ್ ತಗೊಂಡಿದ್ದಾನೆ, ಅವನ ಥರ ನೀನು ಬೆಳಿಬೇಕು, ಇವನ್ ಥರ ನೀನು ಬೆಳಿಬೇಕು ಅಂತ ಆ ಕಂಪ್ಯಾರಿಸನ್ ಮಾಡಿಸ್ತಾರೆ ಮಕ್ಕಳಿಗೆ. ಚಿಕ್ಕ ವಯಸ್ಸಿಂದಾನೇ ಶುರು ಆಗ್ಬಿಟ್ಟಿರುತ್ತೆ ನಮಗೆ. ಆ ರೇಸಲ್ಲೇ ಇರ್ತೀವಿ ನಾವು, ಯಾವಾಗಲೂ ರ್ಯಾಟ್ ರೇಸ್ ಅಂತ ಹೇಳ್ತೀವಿ, ಅದರಲ್ಲೇ ಇರ್ತೀವಿ. 3ನೇ ಆಯಾಮ ಅಥವಾ 3ನೇ ಅಂಶ ಏನಂತಂದರೆ ಮಾರುಕಟ್ಟೆ. ಮೊದಲು ನಾವು, 2ನೇದು ನಾವು ನೀಡೋ ಸೇವೆ ಅಥವಾ ಪದಾರ್ಥ, 3ನೇದು ಮಾರುಕಟ್ಟೆ ಎಷ್ಟು ಹಸ್ದಿದೆ ಅಂದರೆ, ಭಾವನಾ ಅವರೇ, ನೀವು ಒಳ್ಳೆ ಪದಾರ್ಥನೋ ಅಥವಾ ಸೇವೆನೋ ಕೊಡಿ, ಎರಡೂ ಕೈಯಿಂದ ಬಾಚಿ ತಬ್ಗೊಳುತ್ತೆ. ನೀವು ನಿಮ್ಮ ಪದಾರ್ಥ ಅಥವಾ ಸೇವೆ ಸರಿಗಿದ್ರೆ ಮಾರ್ಕೆಟ್ ಈಸ್ ಆಲ್ವೇಸ್ ರೆಡಿ ಟು ಅಬ್ಸಾರ್ಬ್ ವಾಟ್ ಎವರ್ ಗುಡ್ ಕಂಟೆಂಟ್ ಆರ್ ವಾಟ್ ಎವರ್ ಯು ಗಿವ್. ಪದಾರ್ಥ ಅಥವಾ ಸೇವೆ ಮಾರ್ಕೆಟ್ ಸದಾ ರೆಡಿ ಇರುತ್ತೆ. ಅಟ್ ದ ಪ್ರೈಸ್ ಯು ಡಿಮಾಂಡ್. ನೀವು ಹೇಳುವ ಬೆಲೆ ಕೊಟ್ಟು ತಗೊಳ್ಳೋಕ್ಕೆ ಮಾರುಕಟ್ಟೆ ರೆಡಿ ಇದೆ. ಇದು ನನ್ನ ಅಪಾರವಾದ ನಂಬಿಕೆ. ಎಲ್ಲ ಫೀಲ್ಡಲ್ಲೂ ನೋಡಿ, ಎಲ್ಲ ಡಾಕ್ಟ್ರು ಫೇಮಸ್ಸಾ? ಇಲ್ಲ. ಯಾಕೆ ಒಬ್ಬ ಡಾಕ್ಟ್ರು ಎಷ್ಟು ಫೀಸ್ ಹೇಳಿದ್ರು, ಆತಂದು ಶುಲ್ಕ ಹೇಳಿದ್ರು ಹೋಗ್ತಾರೆ, ಮತ್ತೆ 2 ತಿಂಗಳು 3 ತಿಂಗಳು 4 ತಿಂಗಳು ಅಪಾಯಿಂಟ್ಮೆಂಟು ಸಿಗ್ತಾ ಇಲ್ಲ ಇಲ್ಲಿ. ಯಾಕೆಲ್ಲ ಡಾಕ್ಟ್ರು ಇಲ್ಲ? ನಾನು ಅಷ್ಟೇ ಹೇಳಕ್ಕೆ ಹೋಗಿದ್ದು, ನೀವು ವ್ಯಕ್ತಿ ನೀಡುವ ಸೇವೆ ಪದಾರ್ಥ ಸರಿಗಿದ್ದಾಗ ಮಾರ್ಕೆಟ್ ಈಸ್ ರೆಡಿ, ಆಲ್ವೇಸ್ ರೆಡಿ. ಮಾರ್ಕೆಟು ಹಸಿದಿದೆ, ಅದ್ರ ಹತ್ರ ಆಪ್ಷನ್ಸ್ ಇಲ್ಲ. ಇದು ನಾನು ಕಂಡುಕೊಂಡ ಸತ್ಯ. ಅದ್ರ ಹತ್ರ ಆಪ್ಷನ್ಸೇ ಇಲ್ಲ. ಯಶಸ್ಸು ಹಣ ಎರಡೂ ಅನಾಥ, ಅದು ಅಲಿತಾ ಇರುತ್ತೆ. ನಾವು ಹೇಗೆ ಹಪಹಪ್ಪಿಸ್ಕೊಂಡು ಯಶಸ್ಸು ಹಣ ಬರಲಿ ಅಂತ ಅಲಿತೀವಲ್ಲ, ಹಾಗೆ ಅದು ಅಲಿತಾ ಇರುತ್ತೆ. ಒಬ್ಬ ಸೂಕ್ತ ವ್ಯಕ್ತಿಗಾಗಿ ಯೋಗ್ಯತೆ ಇರೋ ಒಬ್ಬ ವ್ಯಕ್ತಿ ಸಿಕ್ಲಪ್ಪ, ಅವನ ಹೆಗಲೇರಿ ಕೂತ್ಕೊಂಡ್ಬಿಡೋಣ ಅಂತ.
ಹಣ ಮತ್ತು ಯಶಸ್ಸು ಎರಡೂ ಅಷ್ಟೇ, ಅದು ಸುತ್ತುತ್ತಾ ಇರುತ್ತೆ, ಇಲ್ಲೇ ನಮ್ಮ ಸುತ್ತಮುತ್ತನೇ ಸುತ್ತುತ್ತಾ ಇರುತ್ತೆ. ನಾವು ಅದನ್ನು ನೋಡೋದೇ ಇಲ್ಲ, ನಾವು ಅದನ್ನು ಹುಡ್ಕೊಂಡು ಎಲ್ಲೆಲ್ಲೋ ಅಲಿತಾ ಇರ್ತೀವಿ.